ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಲಾಸ್ಟ್ ವಿಡಿಯೋದಲ್ಲಿ ಮಹಾಭಾರತ ಬಗ್ಗೆ 2 ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಒನ್ ಟೈಮ್ ಚೆಕ್ಔಟ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ಈ ಭೂಮಿಯಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ರಾಜಗಳಿಗಾಗಿ, ಸಿಂಹಾಸನಗಳಿಗಾಗಿ, ಅಧಿಕಾರಕ್ಕಾಗಿ, ಹಸಿವಿಗಾಗಿ ತುಂಬ ಯುದ್ಧಗಳು ನಡೆದಿವೆ. ಆದರೆ ಒಂದು ಯುದ್ಧ ಮಾತ್ರ ಇತಿಹಾಸವೇ ಉಳಿಸಿಲ್ಲ. ಅದು ಮನುಷ್ಯನ ಆತ್ಮವೇ ಪ್ರಶ್ನಿಸುತ್ತದೆ. ಅದು ಧರ್ಮ ಅನ್ನೋ ಶಬ್ದಕ್ಕೆ ಅರ್ಥ ಹುಡುಕಿಕೊಂಡಿದೆ. ಆ ಯುದ್ಧವೇ ಮಹಾಭಾರತ ಯುದ್ಧ. 18 ದಿನಗಳು ಲಕ್ಷಾಂತರ ಸಾವುಗಳಾದವು. ಆದರೆ ನಿಜವಾಗಿ ಸತ್ತಿದ್ದು ಯೋಧರು ಮಾತ್ರ ಅಲ್ಲ. ತಂದೆ ಮಗನ ಸಂಬಂಧಗಳು ಸತ್ತಿತ್ತು. ಅಣ್ಣ ತಮ್ಮನ ನಂಟುಗಳು, ಬಾಂಧವ್ಯಗಳು ಸತ್ತು ಹೋಗಿತ್ತು. ಗುರು ಶಿಷ್ಯರ ಬಾಂಧವ್ಯ ಮುರಿದು ಹೋಗಿತ್ತು. ಸ್ನೇಹ, ಪ್ರೀತಿ, ನಂಬಿಕೆ ಎಲ್ಲವೂ ಅಲ್ಲಿ ಆ ರಣಭೂಮಿಯಲ್ಲಿ ಬಿದ್ದಿದ್ದವು. ಇವೆಲ್ಲವೂ ಆ ರಣಭೂಮಿಯಲ್ಲಿ ಬಿದ್ದವು. ಆದರೆ ಮಿತ್ರರೇ, ಈ ಯುದ್ಧ ಶುರುವಾಗಿದ್ದು ಕುರುಕ್ಷೇತ್ರದಲ್ಲಿ ಅಲ್ಲ, ಯುದ್ಧದ ಘೋಷಣೆಯಿಂದನೂ ಅಲ್ಲ. ಈ ಯುದ್ಧ ಬೀಜದ ಬಿತ್ತಲೆ ಪಟ್ಟಿದ್ದು ಹಸ್ತಿನಾಪುರದ ಅರಮನೆಯ ಒಳಗೆ, ಒಂದು ಪ್ರೇಮ ಕಥೆಯಲ್ಲಿ, ಒಬ್ಬ ಮಗನ ಮಾಡಿದ ಅಸಾಧ್ಯ ಪ್ರತಿಜ್ಞೆಯಲ್ಲಿ ಈ ಯುದ್ಧವು ಹುಟ್ಟಿಕೊಂಡಿತ್ತು. ಇವತ್ತು ನಾವು ಯುದ್ಧಕ್ಕೆ ಹೋಗಲ್ಲ, ನಾವು ಯುದ್ಧ ಹುಟ್ಟಿದ ಮನಸ್ಸಿಗೆ ಹೋಗ್ತೀವಿ. ಮಹಾಭಾರತದ ಗರ್ಭಗುಡಿಗೆ ಕಾಲಿಡ್ತೀವಿ. ಏನಪ್ಪ ಅಂದರೆ ಕಾಲ ತುಂಬ ಮುಂದೆ ಹೋಗೋಣ. ಯುದ್ಧ ಮುಗಿದು ಪಾಂಡವರು ಭೂಮಿಯ ತೊರೆದರು. ಕೃಷ್ಣನು ದೇಹತ್ಯಾಗ ಮಾಡಿದನು. ಕಲಿಯುಗ ಆರಂಭದ ಸಮಯವಾಗಿದ್ದು ಭಾರತದ ಮಧ್ಯಭಾಗದ ಒಂದು ಪವಿತ್ರವನ ನೈಮಿಷಾರಣ್ಯ ಒಂದು ಅರಣ್ಯವಿದು. ಅಲ್ಲಿ ಶಾಂತ ವಾತಾವರಣವಾಗಿತ್ತು. ಯಜ್ಞದ ಹೊಗೆ ಆಕಾಶಕ್ಕೆ ಏರುತ್ತಲೇ ಹೋಗಿತ್ತು. ಋಷಿಗಳು ಮಂತ್ರ ಘೋಷಣೆ ಮಾಡುತ್ತಿದ್ದರು. ಅಲ್ಲಿ ಶೌನಕ ಮಹರ್ಷಿಗಳು 12ನೇ ವರ್ಷಗಳ ದೀರ್ಘ ಯಜ್ಞವನ್ನು ಹಮ್ಮಿಕೊಂಡಿದ್ದರು. ಒಂದು ದಿನ ಅರಣ್ಯದ ದಾರಿಯಲ್ಲಿ ಧೂಳಿನ ಮುಚ್ಚಿದ ಒಬ್ಬ ಋಷಿ ಬರುತ್ತಿದ್ದಾನೆಂದು ಕಂಡರು. ಅವರು ಸೂತ ಮಹರ್ಷಿ, ಉಗ್ರವ್ಯಸ್ತರು, ವೇದವ್ಯಾಸರ ಶಿಷ್ಯರಾಗಿದ್ದರು. ಋಷಿಗಳು ಕೇಳುತ್ತಾರೆ, ನೀನು ಎಲ್ಲಿಂದ ಬರುತ್ತಿದೆ ಎಂದು ಕೇಳಿದರು. ಅವರು ಶಾಂತವಾಗಿ ಉತ್ತರಿಸುತ್ತಾರೆ, ನಾನು ಹಸ್ತಿನಾಪುರದಿಂದ ಬರುತ್ತಿದ್ದೇನೆ. ರಾಜ ಜಯಮೇನ ಸರ್ಪದ ಯಾಗದಿಂದ ಮುಗಿಸಿಕೊಂಡು ಬರ್ತಾ ಇದ್ದೇನೆ ಎಂದು ಅವರ ಶಿಷ್ಯ ಹೇಳುತ್ತಾರೆ. ಅಲ್ಲಿ ಎಲ್ಲರ ಕಣ್ಣುಗಳು ಚಮಕಿಸುತ್ತವೆ. ಸರ್ಪಯಾಗ ಅದು ಸಾಮಾನ್ಯ ಯಾಗ ಅಲ್ಲ. ಅಲ್ಲಿ ಒಂದು ಮಹಾಕಥೆ ಹೇಳ್ಪಟ್ಟಿತ್ತು. ಭೂಮಿಯ ಅತಿ ದೊಡ್ಡ ಕಥೆಯಾಗಿತ್ತು. ಶೌನಕರು ಕೇಳುತ್ತಾರೆ, ಆ ಕಥೆಯನ್ನು ನಮಗೆ ಹೇಳುವಿರಾ ಅಂತಂದು. ಸುಜೇತ ನಗುತ್ತಾ ಹೇಳ್ತಾರೆ, ನಾನು ಹೇಳುವ ಕತೆ ಕೇಳಿದವನು ಬದಲಾಗದೆ ಇರಲಾರನು. ಅದೇ ಕತೆ ಜಯ, ಅದೇ ಅಥವಾ ಮಹಾಭಾರತ. ಈ ಕತೆ ಬರೆದವರು ಮಹರ್ಷಿ ವೇದವ್ಯಾಸರು. ಆದರೆ ನೆನಪಿಡಿ ಮಿತ್ರರೇ, ವ್ಯಾಸರು ಕೇವಲ ಬರಹಗಾರಲ್ಲ. ಅವರು ಒಂದು ಕಥೆಯ ಪ್ರತಿಯೊಂದು ನೋವನ್ನು ಕಂಡ ಸಾಕ್ಷಿಯಾಗಿದ್ದರು. ತಮ್ಮ ಮಗನಾದ ಧೃತರಾಷ್ಟ್ರನ ಅಂದನ, ಪಾಂಡುನ ಮರಣ, ಕುರುಕ್ಷೇತ್ರ ರಕ್ತಪಾತ ಆಗಿತ್ತು. ಈಗ ಕುಮಾರವ್ಯಾಸರ ಮಗನೇ ಧೃತರಾಷ್ಟ್ರ ಆಗಿರ್ತಾರೆ ಸ್ನೇಹಿತರೆ, ಓಕೆನಾ. ಯುದ್ಧದ ನಂತರ ವ್ಯಾಸರು ಕುಳಿತುಕೊಂಡು ಯೋಚಿಸುತ್ತಾರೆ, ಈ ಭವಿಷ್ಯದ ಪೀಳಿಗೆಗೆ ಧರ್ಮವನ್ನು ಹೇಗೆ ಕಲಿಯಬೇಕು. ಅವರಿಗೆ ಭಯ, ಏಕೆಂದರೆ ಧರ್ಮ ಇಲ್ಲಿ ಬಿಳಿ ಅಥವಾ ಕಪ್ಪಲ್ಲ, ಅದು ಬೂದಿ ಬಣ್ಣದ ಸಂಕೀರ್ಣ. ಅಲ್ಲಿ ಭೀಷ್ಮ ಧರ್ಮಕ್ಕಾಗಿ ಅಧರ್ಮ ಪಕ್ಕ ನಿಂತನು. ಅಲ್ಲಿ ದ್ರೋಣ ಗುರುಧರ್ಮಕ್ಕಾಗಿ ಅನ್ಯಾಯ ಮಾಡಿದನು. ಅಲ್ಲಿ ಕರ್ಣ ಸ್ನೇಹಕ್ಕಾಗಿ ಅಧರ್ಮವನ್ನೂ ಒಪ್ಪಿದನು. ಇದನ್ನೆಲ್ಲ ಬರೆದು ಉಳಿಸಬೇಕು ಎಂದು ವ್ಯಾಸರು ತೀರ್ಮಾನಿಸುತ್ತಾರೆ. ಆಗ ವ್ಯಾಸರು ಬ್ರಹ್ಮದೇವರನ್ನು ಧ್ಯಾನಿಸುತ್ತಾರೆ. ಬ್ರಹ್ಮದೇವ ಹೇಳ್ತಾನೆ, ಈ ಕಥೆಗೆ ಬರೆಹಗಾರನಾಗಬೇಕು ಅಂದರೆ ಸಾಕ್ಷಾತ್ ವಿಘ್ನೇಶ್ವರನೇ ಬರಬೇಕು. ಗಣೇಶ ಬರುತ್ತಾನೆ, ಆದರೆ ಇದು ದೇವರ ಕಥೆಯಲ್ಲ, ಇದು ಪುರುಷೋತ್ತಮನ ಕಥೆ. ಗಣೇಶನು ಹೇಳುತ್ತಾನೆ, ನಾನು ಬರೆಯುತ್ತೇನೆ, ಆದರೆ ನನ್ನ ಲೇಖನೆ ಒಂದು ಕ್ಷಣ ನಿಲ್ಲಬಾರದು ಎಂದು ಹೇಳುತ್ತಾನೆ. ಆಗ ವ್ಯಾಸರು ನಗುತ್ತಾ ಉತ್ತರಿಸುತ್ತಾರೆ, ನಾನು ಒಪ್ಪುತ್ತೇನೆ, ಆದರೆ ನೀನು ಪ್ರತಿಯೊಂದು ಶ್ಲೋಕವನ್ನು ಪೂರ್ಣ ಅರ್ಥ ಮಾಡಿಕೊಂಡೇ ಬರೆಯಬೇಕೆಂದು ವ್ಯಾಸರು ನಗುತ್ತಾ ಹೇಳುತ್ತಾರೆ. ಇಲ್ಲಿ ಆರಂಭವಾಗುತ್ತದೆ ಬುದ್ಧಿ ಮತ್ತು ವೇಗದ ಯುದ್ಧ. ವ್ಯಾಸರು ಕಠಿಣ ಶ್ಲೋಕ ಹೇಳುತ್ತಾರೆ. ಗಣೇಶ ಅರ್ಥ ಮಾಡಿಕೊಳ್ಳಲು ಯೋಚಿಸುತ್ತಾನೆ. ಆ ಕ್ಷಣ ವ್ಯಾಸರು ಮುಂದೆ ಶ್ಲೋಕ ರಚಿಸುತ್ತಾ ಹೀಗೆ, ದೇವರು ಬರೆದ ಕಥೆಯಲ್ಲ, ಮಾನವನ ಧರ್ಮ ಬರೆದ ಮಹಾಕಾವ್ಯ ಹುಟ್ಟುತ್ತದೆ. ವ್ಯಾಸರು ಹೇಳುತ್ತಾರೆ, ಇಲ್ಲಿ ಇರುವುದೆಲ್ಲ ಜಗತ್ತಿನಲ್ಲಿ ಸಿಗಬಹುದು, ಆದರೆ ಇಲ್ಲಿ ಇಲ್ಲದಿರೋದು ಬೇರೆಲ್ಲೂ ಸಿಗುವುದಿಲ್ಲ ಎಂದು ಹೇಳುತ್ತಾರೆ. ಇಲ್ಲಿ ಕೃಷ್ಣನೂ ಇದ್ದಾನೆ, ಶಕನೂ ಇದ್ದಾನೆ. ಇಲ್ಲಿ ಧರ್ಮವಂತ ಸೋಲುತ್ತಾನೆ, ಅಧರ್ಮಿಯು ಗೆಲ್ಲುತ್ತಾನೆ, ಆದರೆ ಕೊನೆಗೆ ಧರ್ಮ ಉಳಿಯುತ್ತದೆ ಎಂದು ಅದೇ ಪ್ರಶ್ನೆಯನ್ನು ಹಾಕುತ್ತಾನೆ. ಶಂತ ಮತ್ತು ಗಂಗೆ ಪ್ರೇಮ ಕಥೆಯನ್ನು ಕೂಡ ಉತ್ತರಿಸುತ್ತಾ ಹೋಗುತ್ತಾನೆ. ಸುಜಾತೆಯ ಹೇಳಲು ಶುರು ಮಾಡ್ತಾನೆ. ಕಥೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಹಸ್ತಿನಾಪುರಕ್ಕೆ. ಅಲ್ಲಿ ಒಬ್ಬ ರಾಜ ಶಂತನು ಇದ್ದನು. ಧರ್ಮನಿಷ್ಠ, ಕರುಣಾಮಯಿ, ಜನಪ್ರಿಯವಾದ ಶಂತನು ರಾಜನು. ಒಂದು ದಿನ ಗಂಗಾ ನದಿಯ ತಳದಲ್ಲಿ ಅವನು ಅವಳನ್ನು ಗಂಗನ್ ನೋಡುತ್ತಾನೆ.
ಆ ಅದ್ಭುತ ಸೌಂದರ್ಯಕ್ಕೆ ದೇವಿಯಂತ ಪ್ರಕಾಶ ಅವಳೇ ಗಂಗೆ. ಶಂತನು ಆಕೆಯನ್ನು ಪ್ರೀತಿಸುತ್ತಾನೆ, ವಿವಾಹವನ್ನು ಕೇಳುತ್ತಾನೆ. ಆದರೆ ಗಂಗೆ ಒಂದು ಷರತ್ತು ಹೇಳುತ್ತಾಳೆ. ನಾನು ಮಾಡುವ ಯಾವ ಕೆಲಸವನ್ನು ನೀನು ಪ್ರಶ್ನಿಸಬಾರದೆಂದು ಆ ಗಂಗೆ ಷರತ್ತು ಇಡುತ್ತಾಳೆ. ಪ್ರೀತಿಯ ಮೋಡದಲ್ಲಿ ಇದ್ದ ಶಂತನು ಅದನ್ನು ಕೂಡ ಒಪ್ಪಿಕೊಳ್ಳುತ್ತಾನೆ. ಆದರೆ ಒಂದೊಂದಾಗಿ ಗಂಗೆ ತನ್ನ ಮಕ್ಕಳನ್ನು ನದಿಗೆ ಎಸೆಯಲು ಶುರು ಮಾಡಿದಳೆ. ಟೋಟಲ್ ಆಗಿ 8 ಮಕ್ಕಳನ್ನು ನದಿಗೆ ಬಿಡುತ್ತಾಳೆ. ಆದರೆ ಶಂತ ಯಾವುದೇ ಪ್ರಶ್ನೆಯನ್ನು ಅವಳಲ್ಲಿ ಕೇಳುವುದಿಲ್ಲ. ಶಂತನು ಮೌನವಾಗಿಯೇ ಸಹಿಸುತ್ತಾನೆ. ಆದರೆ 8ನೇ ಮಗುವಿನ ಸಮಯದಲ್ಲಿ ತಂದೆಯ ಹೃದಯ ಮುರಿದು ಹೋಗುತ್ತದೆ. ಆ ಕ್ಷಣ ಶಂತನು ನಿಲ್ಲು ಅಂತ ಶಂತನು ಗಂಗೆಗೆ ಹೇಳುತ್ತಾನೆ. ಹಾಗೆ ಇತಿಹಾಸ ಬದಲಾಗುತ್ತದೆ. ಆ ಮಗು ಮುಂದೆ ಭೀಷ್ಮನಾಗುತ್ತಾನೆ. ಒಂದು ಪ್ರತಿಜ್ಞೆ ಕೂಡ ಮಾಡುತ್ತಾನೆ. ಇದು ಇಡೀ ಮಹಾಭಾರತಿಗೆ ಬೆಂಕಿ ಹಚ್ಚುತ್ತದೆ. ಈ ಪ್ರತಿಜ್ಞೆ ಯಾವುದು? ಭೀಷ್ಮನ ಹೇಗೆ ತನ್ನ ಜೀವವನ್ನೇ ತ್ಯಾಗ ಮಾಡಿದ, ಅದೇ ಪ್ರತಿಜ್ಞೆ ಹೇಗೆ ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಯಿತು, ಇದನ್ನೆಲ್ಲ ಭಾಗ 2ರಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಓಕೆನಾ? ಇಷ್ಟೊತ್ತು ಈ ಕಥೆ ನಿಮಗೆ ಅರ್ಥವಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಭೀಷ್ಮ ಅಂತೂ ಕಮೆಂಟ್ ಮಾಡಿ. ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಓಕೆನಾ? ಈ ಮುಂದಿನ ವಿಡಿಯೋದಲ್ಲಿ ಭೀಷ್ಮವಾಗಿ ಯಾವ ಪ್ರತಿಜ್ಞೆ ಮಾಡಿದಂತ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.